ಹೇಳೋ ಪ್ರಕಾರ ಇನ್ನ ಒಂದು 8 ತಿಂಗಳು 9 ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ. ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ ಈಗ ನಮ್ಮ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ. ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳನ್ನು ಪ್ರಾರಂಭ ಆಗಿದಾವೆ, ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ. ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದಾರೆ ಮುಂದಿನ ದಿನಗಳಲ್ಲಿ 15ನೇ ತಾರೀಕು ಅಂದ್ರೆ ನಾಳೆ ಎಲ್ಲಿದ್ದ ನಾಡಿದ್ದು, ನಾಡಿದ್ದು ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರು ಹೇಳಿದಾರ, ಶ್ರೀರಾಮ್ಲವರೇ ನೀವೆಲ್ಲರೂ ಕೂಡ ಸೇರಿ ಮಾತಾಡ್ರಿ, ಮುಂದಕ್ಕೆ ನಾವೇನು ಹೋರಾಟವನ್ನು ಮಾಡ್ಬೇಕನ್ನಂಥದ್ದು 15ನೇ ತಾರೀಕು ತಗೊಂತೀವಿ ಅನ್ನಂತ ಮಾತನ್ನು ಹೇಳಿದಾರ. ಇವತ್ತು 14ನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಅನ್ನು ಕರೆದಾರೋ, ICC ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾಳೆ ಅವರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತೇಳಿ. ಒಂದು ಕಡೆ ಹೇಳ್ತಾರ ಅವರು ಇಲ್ಲ ಬೇಸಿಗೆಗೆ ನಾವು ನೀರು ಕೊಡಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ಪಷ್ಟನೆ. ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಎಂಥ ಪರಿಸ್ಥಿತಿನಾಗಲಿ 2ನೇ ಬೆಳೆಗೆ ನೀರು ಕೊಡಲೇಬೇಕು, ಅದರಲ್ಲಿ ರಾಜಿಯಾಗಂತ ಪ್ರಶ್ನೆನೇ ಇಲ್ಲ. ಏನು ನೀವು ಹೋರಾಟ ಮಾಡಿಲ್ಲನ? ನಮ್ಮ ನೀರು ನಮ್ಮ ಹಕ್ಕಂದೇಳಿ ಹೋರಾಟ ಮಾಡಿಲ್ಲನ? ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನ? ಈ ಭಾಗಕ್ಕೆ ಯಾಕೆ ನಿರ್ಲಕ್ಷ್ಯ? ನಮ್ಮ ನೀರು ನಮ್ಮ ಹಕ್ಕಿದು, ನಾವು ಹೋರಾಟ ಮಾಡ್ತೀವಿ. ನಾಳೆ ಯಾವೊಬ್ಬ ರೈತ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂಡು TB ಡ್ಯಾಮ್ಗೆ ಮುತ್ತಿಗೆ ಹಾಕ್ತೀವಿ. ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರಿಗೂ TB ಡ್ಯಾಮ್ದಲ್ಲಿ ಜಿಗಿಬೇಕಾಗುತ್ತೆ, ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ. ಅಷ್ಟು ಬೇಗನೆ ನಾನು ಸುಣ್ಣ ಬಿಟ್ಕೊಡಕ್ಕಾಗಲ್ಲ. ಅವತ್ತಿನ ಸಂದರ್ಭದಲ್ಲಿ ನೀವು ಬೇಕಾದ್ರೆ ನೀವು ನಿಮ್ಮ ನೀರು ನಮ್ಮ ಹಕ್ಕು ಅನ್ನಂತ ಹೋರಾಟವನ್ನು ಮಾಡ್ತೀರಿ. ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು, ನಾವು ಹೆಂಗೆ ಬಿಟ್ಕೊಡಕ್ಕಾಗುತ್ತೆ? ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿನೇ ಆಗಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರ ನಾವು ಕೂಡ ಕಾಯ್ತೀವಿ. ಯಾಕಂದ್ರೆ ಮನೆ ಕಬ್ಬು ಬೆಳೆಗಾರರು ಅವರು ಹೋರಾಟ ಮಾಡುವಂಥ ಟೈಮಲ್ಲಿ ಹೋಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಜಸ್ಟಿಸ್ ಅಂದ್ರೆ ನ್ಯಾಯವನ್ನು ಕೊಡಿಸಂತ ಕೆಲಸ ಮಾಡಿದಾರ. ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಿನ್ನೆ ಕೂಡ ನಾವೆಲ್ಲರೂ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ವಿ. ಅಣ್ಣವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಭಾಗದಲ್ಲಿದ್ದಂಥ ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದ್ದೀವಿ, ನಾವು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಇದ್ದೀವಿ, ದಯವಿಟ್ಟು ತಾವು ಮುಂದಕ್ಕೆ ಬರಬೇಕು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು, TB ಡ್ಯಾಮ್ ಇದೆ ನಮಗೆ ಇದೆ ಅನ್ನೋದು ಒಂದೇ ಬಿಟ್ಟರೆ ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಪ್ರತಿಯೊಬ್ಬ ರೈತರು ಹೇಳ್ತಾರೆ BJP ಇದ್ದಂಥ ಟೈಮಲ್ಲಿ ಚಲೋ ಆಗುತ್ತೆ, ಮಳೆ ಆಗಿದೆ, ಇವತ್ತು ಬೆಳೆ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡೋಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರವಾಗಿರುವಂಥ ಕೆಲಸ ಮಾಡ್ತೀವಿ.